ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗಂತೇಳಿ ಮೊಬೈಲ್ನಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಟ್ಯುಟೋರಿಯಲನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇನ್ನು ನನ್ನ ಚಾನಲ್ಗೆ ಯಾರು ಹೊಸಬರಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಡೀರಿ ಹಾಗಾದ್ರೆ ವೀಕ್ಷಕರೇ, ಇವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಕೆಲವೊಂದು ಅಪ್ಲಿಕೇಶನ್ಗಳು ಭಾಳ ಇದ್ದಾವೆ, ಬಟ್ ರೆಗ್ಯುಲರ್ಲಿ ಚೆನ್ನಾಗಿ ಅಥವಾ ಮೊಬೈಲ್ನಲ್ಲಿ ಈಸಿಯಾಗಿ ವರ್ಕ್ ಮಾಡುವಂಥ ಅಪ್ಲಿಕೇಶನ್ ಅಂತಂದರೆ ಇನ್ಶಾಟು ಮತ್ತು ಪವರ್ ಡೈರೆಕ್ಟರ್, ನಂತರ ಕೈನ್ ಮಾಸ್ಟರ್, ಇವು ಅಪ್ಲಿಕೇಶನ್ಗಳು ರೆಗ್ಯುಲರ್ ಆಗಿ ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇವಾಗ ನಾವು ಕೂಡ ಕಂಪ್ಲೀಟಾಗಿ ಇನ್ಶಾಟ್ನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡೋದು, ವಿಡಿಯೋಕ್ಕೆ ಟ್ರಾನ್ಸಾಕ್ಷನ್ ಹಾಕೋದು, ವಿಡಿಯೋಕ್ಕೆ ಆ್ಯನಿಮೇಷನ್ ಹಾಕೋದು ಯಾವ ಥರ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವಾಗ ಇಲ್ಲಿ ನೋಡಿ ವೀಕ್ಷಕರೇ, ಈ ವಿಡಿಯೋನ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಒಂದು ಕ್ಲಿಪ್ಪನ್ನು ರೆಡಿ ಮಾಡಿದ್ದೀನಿ. ಇವಾಗ ನೋಡಿ ವೀಕ್ಷಕರೇ, ನಾನು ವಿಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಯಾವ್ದಾದ್ರು ಸ್ಯಾಂಪಲ್ ವಿಡಿಯೋನ ನೀವು ಕೂಡ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಪ್ರಾಕ್ಟೀಸ್ ಮಾಡಿ. ನೀವು ಕಂಪ್ಲೀಟಾಗಿ ವಿಡಿಯೋ ಇದರಲ್ಲಿ ಎಡಿಟ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ಮತ್ತು ಪರ್ಫೆಕ್ಟ್ ಆಗಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನಂತರ ನೀವು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ಒನ್ ಬೈ ಒನ್ ನಿಮಗೆ ಏನೇನು ಯಾವ ಕೆಲಸ ಮಾಡುತ್ತೆ ಅಂಥೇಳಿ ಇಲ್ಲಿ ಕಾಣ್ತಿರೋ ಐಕಾನ್ಗಳು ಏನೇನು ಕೆಲಸ ಮಾಡುತ್ತೆ ಅಂಥೇಳಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ಥರ ನೀವು ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಕರೆಕ್ಟಾಗಿ ತಿಳಿಯೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನೋಡಿ, ಕ್ಯಾನ್ವಾಸ್ ಅಂತ ಇದೆ. ಇಲ್ಲಿ ಈ ಕ್ಯಾನ್ವಾಸ್ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಈ ಫ್ರೇಮನ್ನು ಯೂಸ್ ಮಾಡ್ತಾರೆ 1:1. ನಂತರ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಲಿಕ್ಕೆ ಇಲ್ಲಿ ಈ 4:5 ರೇಷಿಯೋ ಇದು ಕೂಡ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಯೂಟ್ಯೂಬಿಗೆ ಪರ್ಟಿಕ್ಯುಲರ್ಲಿ ಈ 16:9 ಆಸ್ಪೆಕ್ಟ್ ರೇಷಿಯೋನ ಯೂಸ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ವಿಡಿಯೋ ಲ್ಯಾಂಡ್ಸ್ಕೇಪಲ್ಲಿ ಬರುತ್ತೆ. ನಂತರ ಟಿಕ್ಟಾಕಲ್ಲಿ ಯೂಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇವು ನಾರ್ಮಲ್, ಇದನ್ನ ಯಾರು ಅಷ್ಟು ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಎಲ್ಲರೂ ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಇಲ್ಲಿ ಕಾಣ್ತಾ ಇರೋವಂಥ ಈ 4ರಲ್ಲೂ ಕೂಡ ಇವೆರಡು ಕೂಡ ಜಾಸ್ತಿ ಯೂಸ್ ಆಗೋದು ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಈ ಎರಡು ರೇಷಿಯೋ ಏನಿದೆಯಲ್ಲ, ಆಸ್ಪೆಕ್ಟ್ ರೇಷಿಯೋ 16:9, 9:16, ಈ ಎರಡು ಫಾರ್ಮೆಟು, ಈ ಆಸ್ಪೆಕ್ಟ್ ರೇಷಿಯೋ ಯೂಟ್ಯೂಬು ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಪ್ರತಿಯೊಂದರಲ್ಲಿ, ಟಿಕ್ಟಾಕ್ದಲ್ಲಿ ಯೂಸ್ ಮಾಡಲಿಕ್ಕೆ ಬರುವಂಥ ಫಾರ್ಮೆಟ್ಗಳಿವು. ಇವಾಗ ನೋಡಿ, ಕ್ಯಾನ್ವಾಸ್ನಲ್ಲಿ ಇರುವಂಥದ್ದು ಮುಗಿಯಿತು. ಇವಾಗ ನೆಕ್ಸ್ಟ್ ನಿಮ್ಮ ವಿಡಿಯೋಕ್ಕೆ ಆ್ಯಡ್ ಮಾಡಲಿಕ್ಕೆ MP3 ಅಥವಾ ವಾಯ್ಸ್ ರೆಕಾರ್ಡಿಂಗ್ ಏನಾದರೂ ಇದ್ದರೆ ನೀವು ಇಲ್ಲಿ ಮ್ಯೂಸಿಕಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ಲಸ್ ಮ್ಯೂಸಿಕ್ ಅಂತ ಇದೆ ನೋಡಿ, ಎಲ್ಲಾದರೂ ಕ್ಲಿಕ್ ಮಾಡ್ಬೋದು. ಅಥವಾ ನಿಮಗೆ ಇದರಲ್ಲಿ 3 ಆಪ್ಷನ್ಸ್ ಇದೆ. ಈ 3 ಆಪ್ಷನ್ಸಲ್ಲಿ ನಿಮಗೆ ಯಾವುದಾದ್ರು ಏನು ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ. ಸೊ ಇದು ನೋಡಿ, ರೆಕಾರ್ಡ್, ಇದು ನಿಮ್ಮ ವಾಯ್ಸನ್ನು ನೀವು ಮಾಡಿರೋ ವಿಡಿಯೋಗೆ ವಾಯ್ಸ್ ಕೊಡ್ಬೋದು. ನಂತರ ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ ನೋಡಿ, ಈ ಅಪ್ಲಿಕೇಶನ್ದಲ್ಲಿ ಇರುವಂಥ ಸೌಂಡ್ಸು ಅಂದರೆ ಕ್ಲಿಪ್ಸ್ ಇರುತ್ತೆ, ಸೌಂಡ್ ಕ್ಲಿಪ್ಸು.
ಸೊ ಅದನ್ನು ನೀವು ನಿಮ್ಮ ವಿಡಿಯೋಗೆ ಕೊಡ್ಬೋದು. ನಾನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತೇನೆ, ಓಕೆನಾ. ಇದು ಮ್ಯೂಸಿಕ್ ಪ್ಲಸ್. ಈ ಮ್ಯೂಸಿಕ್ಕಲ್ಲಿ ನಿಮಗೆ ನಿಮ್ಮ ಆಫ್ಲೈನ್ MP3 ಆಗಿರ್ಬೋದು, ಆಫ್ಲೈನ್ ಸಾಂಗ್ಸ್ ಆಗಿರ್ಬೋದು, ಅಥವಾ ಆನ್ಲೈನ್ ಸಾಂಗ್ಸ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು, ಅಥವಾ ಡೌನ್ಲೋಡ್ ಮಾಡಿ ಹಾಕುವಂಥದ್ದು ಈ ಮೂರರಲ್ಲಿ ನೀವು ಮಾಡ್ಕೋಬೋದು. ಇವಾಗ ನೋಡಿ, ನಾನು ನಿಮಗೆ ಇಲ್ಲಿ ಸೌಂಡ್ ಅಂತಂದರೆ ಆಲ್ಮೋಸ್ಟ್ ಅದನ್ನೆಲ್ಲರಿಗೂ ಗೊತ್ತೇ ಇರುತ್ತೆ, ವಾಯ್ಸ್ ರೆಕಾರ್ಡಿಂಗ್ ಕೊಡೋದಿದು. ಇಲ್ಲಿ ನಾನು ನಿಮಗೆ ಎಫೆಕ್ಟ್ಸಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ನಾನು ಒಂದು ಸ್ಯಾಂಪಲ್ ತೋರಿಸ್ತೇನೆ, ಓಕೆನಾ. ಇವನ್ನು ಯೂಸ್ ಮಾಡಬೇಕು ಅಂತಂದರೆ ನೆಟ್ವರ್ಕ್ ಬೇಕಾಗುತ್ತೆ. ಸೊ ಇವಾಗ ನಾನು ನೆಟನ್ನು ಆನ್ ಮಾಡಿದೆ ನೋಡಿ. ಇವಾಗ ನಾನು ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಎಲ್ಲ ಸೌಂಡ್ಸ್ ಬರುತ್ತೆ ನಿಮಗೆ. ಇಲ್ಲಿ ಪಾಪ್ಯುಲರ್ ಆಗಿ ಇವೆಲ್ಲ ನಿಮಗೆ ಕಾರ್ಟೂನ್ ಕ್ರಿಯೇಟಿವಿಟಿ ಮಾಡುವಾಗ ಅಥವಾ ವಿಡಿಯೋ ಎಡಿಟಿಂಗ್ ಮಾಡುವಾಗ ಬೇಕಾಗುವಂಥ ಎಲ್ಲ ಸೌಂಡ್ಸ್ ಸಿಗ್ತವೆ, ಓಕೆನಾ. ಇವಾಗ ಮ್ಯೂಸಿಕ್ ಪ್ಲಸ್ಸಲ್ಲಿ ಕೂಡ ಸೇಮ್ ನಿಮಗೆ ಎಫೆಕ್ಟ್ಸ್ ಬಾಜು ಲೆಫ್ಟ್ ಸೈಡ್ ಸ್ಕ್ರೋಲ್ ಮಾಡಿದರೆ, ಕ್ಲಿಕ್ ಮಾಡಿದರೆ ನಿಮ್ಮ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇವೆಲ್ಲ ಸಾಂಗ್ಸ್ಗಳು ನಿಮಗೆ ಯಾವುದು ಬೇಕು ಸಾಂಗ್ಸನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ವಿಡಿಯೋಗೆ ಒಂದು ಸಾಂಗನ್ನು ನಾನು ಇಂಪೋರ್ಟ್ ಮಾಡಿ ತೋರಿಸ್ತೀನಿ. ಇವಾಗ ನಾವು ಇಂಪೋರ್ಟ್ ಮಾಡಿರುವಂಥ ಸಾಂಗು ನನ್ನ ವಿಡಿಯೋಗಿಂತ ಜಾಸ್ತಿ ಇದೆ, ಓಕೆನಾ. ಇಲ್ಲಿ ನೋಡಿ, ನನ್ನ ವಿಡಿಯೋ 30 ಸೆಕೆಂಡ್ ಅಷ್ಟೇ ಇದೆ, 13 ಸೆಕೆಂಡು. ಸೊ ವಿಡಿಯೋ MP3 ಭಾಳ ಲೆಂದಿ ಇದೆ. ಸೊ ಇಲ್ಲಿ ಕಾಣ್ತಾ ಇರುವಂಥ ಆಪ್ಷನ್ಗಳಲ್ಲಿ ಇಲ್ಲಿ ಸ್ಪ್ಲಿಟ್ ಅಂತ ಇದೆ ನೋಡಿ. ಇಲ್ಲಿ ಈ ಸ್ಪ್ಲಿಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ. ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿಯೇ ತಿಳಿಸ್ಕೊಡ್ತೇನೆ, ಯಾವುದೇ ಥರ ಗಡಿಬಿಡಿಯಿಂದ ಮಾಡೋದಿಲ್ಲ. ಸೊ ನೀವು ಕೂಡ ಕಂಪ್ಲೀಟಾಗಿಯೇ ವಿಡಿಯೋ ನೋಡಿ, ಓಕೆನಾ. ಇಲ್ಲಿ ನೋಡಿ, ಸ್ಪ್ಲಿಟ್ ಅಂತ ಇದೆ. ಈ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದರೆ 2 ಭಾಗ ಆಗುತ್ತೆ ವಿಡಿಯೋ MP3. ಸೊ ಈ ಕಡೆ ಒಂದು ಭಾಗ ಆಯಿತು, ಈ ಕಡೆ ಒಂದು ಭಾಗ ಆಯಿತು. ನಮ್ಮ ವಿಡಿಯೋ ಎಷ್ಟಿದೆ ಅಷ್ಟು ಮಾತ್ರನೇ ಇದು MP3 ಕಟ್ಟಾಗಿದೆ. ಸೊ ನಾವು ಈ ಕಡೆ ಇರೋ MP3ಯನ್ನು ಡಿಲೀಟ್ ಮಾಡಿಬಿಡೋಣ, ಓಕೆನಾ. ಇವಾಗ ನೋಡಿ, ನನ್ನ MP3 ಎಷ್ಟಿದೆ ಅಥವಾ ವಿಡಿಯೋ ಎಷ್ಟಿದೆ ಅಷ್ಟೇ MP3 ಕಟ್ಟಾಗಿದೆ. ಇಲ್ಲಿ ನಾನು ಒಂದು ಸತಿ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ. ಇವಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಓಕೆ ಮಾಡಿದರೆ ನಮ್ಮ ವಿಡಿಯೋ ವಿತ್ MP3 ರೆಡಿಯಾಗಿದೆ. ಸೊ ಇವಾಗ ನಮಗೆ ಇಲ್ಲಿ ಸ್ಟಿಕರ್ಸ್ ಕಾಣ್ತಾ ಇದೆ. ಇಲ್ಲಿ ಸ್ಟಿಕರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಡೀಟೇಲ್ ಆ್ಯಡ್ ಮಾಡ್ಬೋದು, ನಂತರ ನೀವು ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಇಲ್ಲಿ ಸ್ಟಿಕರ್ ಇದು ಜಾಸ್ತಿ ಯಾರು ಯೂಸ್ ಮಾಡೋದಿಲ್ಲ. ನಾನಿಲ್ಲಿ ಸ್ಟಿಕರ್ಸ್ನ ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಇಷ್ಟೆಲ್ಲ ಸ್ಟಿಕರ್ಸ್ ಇದ್ದಾವೆ. ಇಲ್ಲಿ ನಿಮಗೆ ಯಾವ ಥರ ಸ್ಟಿಕರ್ಸ್ ಬೇಕು ಆ ಥರ ನೀವು ಯೂಸ್ ಮಾಡ್ಬೋದು. ಇದಿದೆ, ಎಮೋಟಿ ಇದೆ, ಇಲ್ಲಿ ಜಿಫ್ ಇರುತ್ತೆ, ಗಿಫು, ನಂತರ ಸ್ಟಿಕರ್ಸ್ ಇರುತ್ತೆ. ಇಲ್ಲಿ ಯಾವ ಥರ ಬೇಕು ಆ ಥರ ನೀವು ಆ್ಯಡ್ ಮಾಡ್ಬೋದು. ಕಂಪಲ್ಸರಿ ನೀವು ವಿಡಿಯೋ ಅಥವಾ ವಿಡಿಯೋ ಎಡಿಟಿಂಗ್ ಮಾಡಿರುವಂಥ ನಿಮ್ಮ ವಿಡಿಯೋಗೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಅನ್ನೋ ಬಟನನ್ನು ಕಂಪ್ಲೀಟಾಗಿ ಹಾಕಲೇಬೇಕು, ಕಂಪಲ್ಸರಿಯಾಗಿ. ಯಾಕಂದರೆ ನೀವು ವಿಡಿಯೋ ಮಾಡ್ತಿರುವಾಗ ನಿಮ್ಮ ವಿಡಿಯೋ ಯಾರು ನೋಡಿರೋದಿಲ್ವೋ ಅಥವಾ ನಿಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋದಿಲ್ವೋ ಅಂಥವರಿಗೆ ಅದು ಒಂದು ನೋಟಿಫೈ ಮಾಡುತ್ತೆ. ಇವಾಗ ನೋಡಿ, ನಾನು ಆ್ಯಡ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಬಟನನ್ನು. ಸೊ ಈ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋ ಕ್ರಿಯೇಟ್ ಮಾಡುವಾಗ. ಓಕೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆಲ್ಮೋಸ್ಟ್ ಟೆಕ್ಸ್ಟ್ ಅಂತೂ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಇಲ್ಲಿ ನಾನು ಆದರೂ ಕೂಡ ನಿಮಗೆ ಇನ್ನೊಂದು ಸತಿ ತೋರಿಸ್ಕೊಡ್ತೇನೆ.
ಇಲ್ಲಿ ನೋಡಿ ವೀಕ್ಷಕರೇ, ಈ ಥರ ಆಗಿದೆ. ಇವಾಗ ನನಗೆ ಟೆಕ್ಸ್ಟ್ ನಾನು ಆ್ಯಡ್ ಮಾಡಿದ್ದೀನಿ, ಬಟ್ ನನಗೆ ಇದು ಕಲರ್ಸ್ ಫಾಂಟು ವೈಟಲ್ಲಿದೆ, ಬ್ಯಾಕ್ಗ್ರೌಂಡ್ ರೆಡ್ ಇದೆ. ನಮಗೆ ಕಲರ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಆಲ್ರೆಡಿ ರೆಡಿಮೇಡ್ ಇರುವಂಥದ್ದು ಇರುತ್ತೆ. ಇದು ಬ್ಲ್ಯಾಂಕ್, ಹಿಂದ್ಗಡೆ ಎಲ್ಲ ಬ್ಲ್ಯಾಂಕ್ ಇರುತ್ತೆ, ಫಾಂಟು ವೈಟ್ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಇದರಲ್ಲಿ ಯಾವುದು ಲೈಕ್ ಆಗುತ್ತೋ ಆ ಫಾಂಟನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ನೋಡಿ, ಇದು ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಾನು ಇದನ್ನು ಇಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ನಿಮ್ಮ ಫಾಂಟ್ಸು ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ನಂತರ ಇದು ಅಲೈನ್ಮೆಂಟ್ ಮಾಡೋದು ಹೇಗೆ ಅಂತೇಳಿ, ನಿಮಗೆ ಎಷ್ಟು ಸೈಜ್ ಬೇಕು, ಅಲೈನ್ಮೆಂಟ್ ಲೆಫ್ಟಿಗೆ ಬೇಕಾ, ರೈಟಿಗೆ ಬೇಕಾ, ಮಿಡಲ್ ಇರಬೇಕಾ, ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ನಿಮಗೆ ಅಡ್ಜಸ್ಟ್ ಆಗೋ ಥರ ಸೆಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನ್ ಬರುತ್ತೆ, ಫಾಂಟ್ ಟ್ರಾನ್ಸಾಕ್ಷನ್ನು. ಸೊ ಇಲ್ಲಿ ನೋಡಿ, ಈ ಥರ ಎಲ್ಲ ನಿಮಗೆ ಫಾಂಟು ಆ್ಯನಿಮೇಷನ್ ಆಗುತ್ತೆ. ಇಲ್ಲಿ ಕೆಳಗಡೆ ಕೂಡ ಇದೆ ನೋಡಿ, ಸಿಂಗಲ್ ಲೆಟರ್ಸ್ ಅಂತೇಳಿ ಈ ಥರ ಎಲ್ಲ ಆ್ಯನಿಮೇಷನ್ಸ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ ಟ್ರಾನ್ಸಾಕ್ಷನ್ ಬೇಕೋ ನೀವು ಆ ಟ್ರಾನ್ಸಾಕ್ಷನನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದೊಂಥರ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಾನು ಇದನ್ನು ಸೆಟ್ ಮಾಡಿದ್ದೀನಿ ಇಲ್ಲಿ. ನಂತರ ಓಕೆ ಮಾಡಿ. ಇವಾಗ ನೆಕ್ಸ್ಟ್ ಸೆಕ್ಷನ್ ಅಂತಂದರೆ ಫಿಲ್ಟರ್. ಫಿಲ್ಟರ್ ಮೇಲೆ ಬಂದಾಗ ಇಲ್ಲಿ ಫಿಲ್ಟರ್ಸ್ಗಳು, ಅಡ್ಜಸ್ಟ್ಮೆಂಟ್ಗಳು, ಎಫೆಕ್ಟ್ಸ್ಗಳೆಲ್ಲ ಇದೆ. ಇಲ್ಲಿ ನಿಮಗೆ ಯಾವ ಥರ ಫಿಲ್ಟರ್ ಬೇಕೋ ನೀವು ಆ ಫಿಲ್ಟರ್ನ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಅಲ್ಲಿ ಮೇಲುಗಡೆ ಎಲ್ಲ ಚೇಂಜ್ ಆಗ್ತಾಯಿದೆ, ಕಲರ್ಸು, ಸಿನಿಮ್ಯಾಟಿಕ್ಸು ಅದೆಲ್ಲ ಏನೇನು ನೋಡ್ತಾ ಇರಿ ಅದೇ ಥರ. ನೋಡಿ, ಇವಾಗ ನಾನು ಇಲ್ಲಿ ನೀವು ಲೈಟಿಂಗ್ಸ್ ಅಡ್ಜಸ್ಟ್ ಮಾಡ್ಕೋಬೋದು. ಹೆಚ್ಚಿಗೆ ಬೇಕಂದರೆ, ಕಡಿಮೆ ಬೇಕಂದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನಂತರ ವಾರ್ಮ್, ಸ್ಯಾಚುರೇಷನ್, ಇದರಲ್ಲಿ ಬಹಳಷ್ಟು ಆಪ್ಷನ್ಗಳು ಇದ್ದಾವೆ. ನಿಮಗೆ ಯಾವುದು ಅಡ್ಜಸ್ಟ್ ಮಾಡಬೇಕು ನಿಮ್ಮ ವಿಡಿಯೋದಲ್ಲಿ, ಸೊ ನೀವು ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಶಾರ್ಪ್ನೆಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಯೂಸ್ ಮಾಡೋದಲ್ಲ, ಬಟ್ ನಿಮ್ಮ ವಿಡಿಯೋಕ್ಕೆ ಯಾವುದು ಚೆನ್ನಾಗಿ ಕಾಣುತ್ತೋ ಅದನ್ನು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಇವಾಗ ಅಡ್ಜಸ್ಟ್ ಆಯಿತು. ಎಫೆಕ್ಟ್ಸ್ ಇಲ್ಲಿ ನೋಡಿ, ಈ ಥರ ಎಫೆಕ್ಟ್ಸು, ಸ್ಲೋ ಮೋಷನ್ಸು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಬಹಳಷ್ಟು ಆಪ್ಷನ್ಗಳಿದ್ದಾವೆ ನೋಡಿ. ಇಲ್ಲಿ ಮೇಲೆ ಗ್ಲಿಚ್ ಅಂತಿದೆ. ಈ ಥರ ಎಲ್ಲ ನೀವು ನಿಮ್ಮ ವಿಡಿಯೋಗೆ ಮಾಡ್ತಾ ಇರೋಂಥ ಶಾರ್ಟ್ ವಿಡಿಯೋ ಕ್ಲಿಪ್ಪಿಗೆ ನೀವು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಫೇಡ್ ಅಂತ ಇದೆ, ಬೀಟ್ಸ್ ಇದೆ. ನಿಮಗೆ ಯಾವುದು ಸೆಟ್ ಆಗುತ್ತೋ ಆ ವಿಡಿಯೋಕ್ಕೆ ಅಕಾರ್ಡಿಂಗ್ ಟು ಇಮೇಜ್, ಅಂದರೆ ಇಮೇಜ್ಗೆ ಯಾವುದು ಸೆಟ್ ಆಗುತ್ತೋ ಅದನ್ನು ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೈಲ್ಸ್ ಇದೆ, ಡಿಸಾಸ್ಟರ್ ಇದೆ, ಓಕೆ ಮಾಡಿ. ನಂತರ ನಿಮಗೆ ನಿಮ್ಮ ವಿಡಿಯೋದಲ್ಲಿ
ಇನ್ನೊಂದು ಇಂಪಾರ್ಟೆಂಟ್ ಇರುವಂಥ ಥಿಂಕ್ ಏನಪ್ಪ ಅಂತಂದರೆ, ಈಗ ನಿಮ್ಮ ಚಾನಲ್ ಲೋಗೋ ಇದ್ದೇ ಇರುತ್ತೆ. ಚಾನಲ್ ಲೋಗೋ ಗ್ರೀನ್ ಸ್ಕ್ರೀನಲ್ಲಿ ಮಾಡಿರ್ತೀರ. ಈ ಗ್ರೀನ್ ಸ್ಕ್ರೀನಲ್ಲಿ ಮಾಡಿರೋವಂಥ ಲೋಗೋನ ನೀವಿಲ್ಲಿ ಆ್ಯಡ್ ಮಾಡಿದರೆ ಗ್ರೀನ್ ಸ್ಕ್ರೀನ್ ಕೂಡ ರಿಮೂವ್ ಮಾಡ್ಬೋದು ನಿಮ್ಮ ವಿಡಿಯೋ ಎಡಿಟಿಂಗ್ ಆ್ಯಪ್ ಅಂದರೆ ಇನ್ಶಾಟ್ ಅಪ್ಲಿಕೇಶನ್ದಲ್ಲಿ. ಸೊ ಇದು ಭಾಳ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ಸೊ ಇಲ್ಲಿ ಇದನ್ನು ಕಂಪಲ್ಸರಿಯಾಗಿ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಎಡಿಟ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ತಿಳಿಯೋದಿಲ್ಲ. ಇವಾಗ ನೋಡಿ, ಈ PIP ಅಂತ ಹೇಳಿ ನಾನು ಕ್ಲಿಕ್ ಮಾಡಿದ್ನಲ್ವ, PIP ಮೇಲೆ ಕ್ಲಿಕ್ ಮಾಡಿದಾಗ ಇದು ಗ್ರೀನ್ ಸ್ಕ್ರೀನ್, ಇದು ನನ್ನ ಚಾನಲ್ ಲೋಗೋ, ಚಾನಲ್ ಬಟನ್. ಇದು ನನ್ನ ಬಟನ್ನು, ನನ್ನ ಚಾನಲ್ ಬಟನ್ನು ಮತ್ತು ನನ್ನ ಚಾನಲ್ ನೇಮ್ ಇರುತ್ತೆ. ಮೇಲ್ಗಡೆ ಸಬ್ಸ್ಕ್ರೈಬು, ಲೈಕು, ಕಮೆಂಟ್ಸ್ ಅದೆಲ್ಲ ಕೂಡ ಇದ್ರ ಒಂದರಲ್ಲೇ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಕ್ರಿಯೇಟ್ ಮಾಡಬೇಕು ಅಂತಂದರೆ ನನ್ನ ವಿಡಿಯೋದಲ್ಲಿ ಟೆಕ್ಸ್ಟ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ. ನಾನು ಅದ್ರ ಮೇಲೂ ಕೂಡ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ, ಓಕೆನಾ. ಇವಾಗ ನೋಡಿ, ನಾನು ಗ್ರೀನ್ ಸ್ಕ್ರೀನನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಗ್ರೀನ್ ಸ್ಕ್ರೀನ್ ಹೋಗಬೇಕು ಅಂತಂದರೆ ಇಲ್ಲಿ ಲೆಫ್ಟ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡ ನಂತರ ಇಲ್ಲಿ ಆಪ್ಷನ್ ಕಾಣುತ್ತೆ ನೋಡಿ, ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ. ಕ್ರೋಮಾ ಅಂತ ಹೇಳಿ ಕಾಣ್ತಾ ಇದೆ ಅಲ್ವಾ. ಈ ಕ್ರೋಮಾ ಕೀನ ಪ್ರೆಸ್ ಮಾಡಿ. ಇಲ್ಲಿ ನಮಗೆ ಬ್ಲ್ಯಾಂಕ್ ಇದೆ, ಇಲ್ಲಿ ನಮಗೆ ಯಾವುದೇ ಕಲರ್ ಇನ್ನೂ ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಸೊ ನಾವು ಈ ನಮ್ಮ ಗ್ರೀನ್ ಸ್ಕ್ರೀನನ್ನು ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿ ಕರ್ಸರ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಇದನ್ನು ಗ್ರೀನ್ ಸ್ಕ್ರೀನ್ ಹತ್ರ ಸ್ಕ್ರೋಲ್ ಮಾಡಿ, ಅಂದರೆ ಲೆಫ್ಟ್ ಡ್ರ್ಯಾಗ್ ಮಾಡಿ. ಇಲ್ಲಿ ನೋಡಿ ಗ್ರೀನ್ ಕಲರು ಸೆಲೆಕ್ಟ್ ಆಗಿದೆ. ಸೊ ಇದನ್ನು ಸ್ಟ್ರೆಂತನ್ನು 100% ಇಡಿ. ಇವಾಗ ನೋಡಿ, ನಾನು ನಿಮಗೆ ಒಂದು ಸತಿ ಪ್ಲೇ ಮಾಡಿ ತೋರಿಸ್ತೇನೆ. ನಾನು ಇದನ್ನು ಕೂಡ ರಿಮೂವ್ ಮಾಡ್ಬೋದು ಇಲ್ಲಿ ನೋಡಿ. ಇವಾಗ ತೋರಿಸ್ತೀನಿ, ಓಕೆನಾ. ಚಾನಲ್ಲಿನ ಬಟನ್ನು ಮತ್ತು ಸಬ್ಸ್ಕ್ರೈಬು ಅದೆಲ್ಲ ಕೂಡಿ ಒಂದು ಕಂಪ್ಲೀಟ್ ಆಗಿದೆ. ನಂತರ ಇಲ್ಲಿ ಈ ಪ್ರೀ ಕಟ್ ಅನ್ನೋದು ನಿಮಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಕಟ್ ಮಾಡ್ಕೋಬೋದು ನೋಡಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ನಿಮಗೆ ಎಷ್ಟು ವಿಡಿಯೋ ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ನೀವು ಉಪಯೋಗ ಮಾಡ್ಕೋಬೋದು. ಪ್ರೀ ಕಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಾವು ಎಲ್ಲಿ ಮಟ್ಟ ಎಷ್ಟು ಬೇಕೋ ಅಷ್ಟೇ ವಿಡಿಯೋ ಮಾತ್ರ ನಾವಿಲ್ಲಿ ಕಟ್ ಮಾಡ್ಕೋಬೋದು, ಟ್ರಿಮ್ ಮಾಡ್ಕೋಬೋದು, ಸ್ಪ್ಲಿಟ್ ಮಾಡ್ಕೋಬೋದು. ಈ ಮೂರರಲ್ಲೂ ಕೂಡ ಆಪ್ಷನ್ ಇದೆ ಅದು. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಂತರ ಸ್ಪ್ಲಿಟ್ ಅಂತೂ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಇನ್ನೊಂದು ಸತಿ ಬೇಕಾದರೂ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಇವಾಗ ನೋಡಿ, ಈ ವಿಡಿಯೋ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಬಿಟ್ಟು ಮಾರ್ಕ್, ಈ ವೈಟ್ ಮಾರ್ಕ್ ಕಾಣುತ್ತಲ್ಲ, ಈ ವೈಟ್ ಮಾರ್ಕು ಟೈಮ್ ಲೈನನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅದು. ಸೊ ಇಲ್ಲಿ ನಮಗೆ ಈ ಕಡೆದು ವಿಡಿಯೋ ಅಥವಾ ಈ ಕಡೆ ವಿಡಿಯೋ ಬೇಕು ಅಂದರೆ ನಾವಿಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ 2 ಭಾಗ ಆಗುತ್ತೆ. ಸೊ ನಿಮಗೆ ಈ ಸೆಕ್ಷನ್ ಆದರೂ ಡಿಲೀಟ್ ಮಾಡ್ಬೋದು, ಈ ಭಾಗನಾದರೂ ಡಿಲೀಟ್ ಮಾಡ್ಬೋದು, ಓಕೆನಾ. ನಂತರ ಬ್ಯಾಕ್ಗ್ರೌಂಡ್. ಈ ಬ್ಯಾಕ್ಗ್ರೌಂಡ್ನಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ಇಲ್ಲಿ ಏನೂ ಕಾಣ್ತಾ ಇಲ್ಲ. ಈ ಕಡೆ ಎಲ್ಲ ಬ್ಲ್ಯಾಕ್ ಇದೆ, ಈ ಕಡೆ ಬ್ಲ್ಯಾಕ್ ಇದೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ನೋಡಿ, ಇಲ್ಲಿ ಲೈಟಾಗಿ
ಕಲರ್ ಚೇಂಜ್ ಆಗ್ತಾ ಇದೆ ಇಲ್ಲಿ, ಹೌದಾ? ಇಲ್ಲಿ ನೋಡಿ, ಈ ಥರ ನೀವು ಹಾಕೋಬೋದು ಬ್ಯಾಕ್ಗ್ರೌಂಡ್ ಅಂತಂದರೆ. ಏನು ಬೇಡಪ್ಪ ಅಂತಂದರೆ ನೀವು ಫೋಟೋ ಕೂಡ ಆ್ಯಡ್ ಮಾಡ್ಕೋಬೋದು ಅಲ್ಲಿ. ಕಂಪ್ಲೀಟಾಗಿ ನನಗೆ ಏನು ಬ್ಯಾಕ್ಗ್ರೌಂಡ್ ಬೇಡವೇ ಬೇಡ ಅಂತಂದರೆ ಜಸ್ಟ್ ಇಲ್ಲಿ ಮಾರ್ಕ್ ಇದೆ ನೋಡಿ, ಅಲ್ಲಿ ನೀವು ಅದನ್ನು ಇದನ್ನು ಯೂಸ್ ಮಾಡಿದರೆ ಯಾವುದೇ ಥರ ನಿಮ್ಮ ವಿಡಿಯೋದ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಬರೋದಿಲ್ಲ. ನಂತರ ಇಲ್ಲಿ ನಿಮಗೆ ಭಾಳಷ್ಟು ಇದ್ದಾವೆ ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನೋಡಿ, ನಿಮಗೆ ಇದರಲ್ಲಿ ಯಾವುದು ಬೇಕೋ ಅದನ್ನು ನೀವು ಹಾಕ್ಕೋಬೋದು ನಿಮ್ಮ ವಿಡಿಯೋಕ್ಕೆ. ನನಗೆ ಯಾವುದೇ ಥರ ಬೇಕಾಗಿಲ್ಲ, ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ನಂತರ ಸ್ಪೀಡ್ ನೋಡಿ ವೀಕ್ಷಕರೇ, ವಿಡಿಯೋ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡಲ್ಲಿ ನೀವು ಇದನ್ನು ಉಪಯೋಗ ಮಾಡ್ಬೋದು. ಇವಾಗ 10 ನಿಮಿಷ ಆಗಿರುವಂಥ ವಿಡಿಯೋ ಸ್ಲೋ ಆಗಿ ಮಾಡಿದಾಗ ಸ್ಪೀಡ್ ಮಾಡಿದರೆ 5 ನಿಮಿಷ ಮಾಡ್ಕೋಬೋದು, 4 ನಿಮಿಷ ಮಾಡ್ಕೋಬೋದು ನೀವು ಈ ಸ್ಪೀಡ್ ಉಪಯೋಗ ಮಾಡಿದರೆ. ಇವಾಗ ನೋಡಿ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ವಿಡಿಯೋ 13 ಸೆಕೆಂಡ್ ಇದೆ. ನಾನು ಇದನ್ನು ಸ್ಪೀಡ್ ಮಾಡಿದರೆ ನೋಡಿ 1.98 ಇದ್ದೀನಿ. ನೋಡಿ, ನನ್ನ ವಿಡಿಯೋ ಬರೀ 6 ಸೆಕೆಂಡ್ ಅಷ್ಟಾಗಿದೆ. ಸೊ ಈ ಥರ ಈ ಸ್ಪೀಡ್ ಬಟನ್ ಯೂಸ್ ಆಗುತ್ತೆ. ನಂತರ ಕ್ರಾಪಲ್ಲಿ ನಿಮ್ಮ ವಿಡಿಯೋನ ಎಷ್ಟು ಬೇಕು ಅಷ್ಟನ್ನು ನೀವು ಕಟ್ ಮಾಡಿ ಕ್ರಾಪ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಕ್ರಾಪ್ ಮಾಡ್ತಾಯಿದ್ದೀನಿ ನೋಡಿ, ಇಷ್ಟು ಕ್ರಾಪ್ ಆಗಿದೆ ಈಗ. ನಂತರ ಇಲ್ಲಿ ನೋಡಿ, ನಿಮ್ಮ ವಿಡಿಯೋದಲ್ಲಿ ವಿಡಿಯೋ ಮಾಡುವಾಗ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಎಲ್ಲ ಇರುತ್ತೆ. ಮನೆಯಲ್ಲಿ ಮಾಡ್ತಾ ಇರ್ತೀರ ಅಥವಾ ಹೊರಗಡೆ ಮಾಡ್ತಾ ಇರ್ತೀರ ಅಥವಾ ಏನೋ ಒಂದು ನಾಯ್ಸ್ ಇರುತ್ತೆ. ಸೊ ಆ ನಾಯ್ಸನ್ನು ನೀವು ಇಲ್ಲಿ ಹೋಗಿಬಿಟ್ಟು 0 ಮಾಡಿದರೆ ಇಲ್ಲಿ ನೋಡಿ, ನನ್ನ ಬ್ಯಾಕ್ಗ್ರೌಂಡ್ ಸೌಂಡ್ ಇದೆ. ಸೊ ಅದಕ್ಕಾಗಿ ನಾನು 0 ಮಾಡಿದ್ದೆ. ಇದನ್ನು ನೀವು ಕೂಡ 0 ಮಾಡ್ಕೊಂಡ್ರೆ ಬ್ಯಾಕ್ಗ್ರೌಂಡ್ ಸೌಂಡ್ ಏನಿದೆಯಲ್ಲ ಅದು ರಿಮೂವ್ ಆಗುತ್ತೆ. ನಂತರ ವಾಯ್ಸ್ ಎಫೆಕ್ಟ್. ಇವಾಗ ನೀವು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡುವಾಗ ಕಾಪಿರೈಟ್ MP3s ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಮ್ಯೂಸಿಕ್ಸು. ಸೊ ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಇದ್ರ ಮುಖಾಂತರ ಹೋಗ್ಬಿಟ್ಟು. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಅದನ್ನು. ಅದು ಡೈರೆಕ್ಟಾಗಿ ಇಲ್ಲಿಂದ ಬರೋದಿಲ್ಲ. ಸೊ ನೀವು ಅದನ್ನು ವಾಯ್ಸ್ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಮ್ಯೂಸಿಕಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ವಾಯ್ಸ್ ಎಫೆಕ್ಟ್ ಅಂತ ಇದೆ ನೋಡಿ, ಇಲ್ಲೆಲ್ಲ ಸೌಂಡ್ಸ್ ಇದ್ದಾವೆ. ಯಾವ ಸೌಂಡ್ಸ್ ಕೂಡ ನೀವು ಇಲ್ಲಿ ಎಫೆಕ್ಟ್ಸನ್ನು ಯೂಸ್ ಮಾಡ್ಕೋಬೋದು. ವಾಯ್ಸ್ ಎಫೆಕ್ಟ್ಸ್ ಇದೆ. ಕಾಪಿರೈಟ್ ಇರುವಂಥ ಸಾಂಗ್ಸು ವಾಯ್ಸಿಗೆ ನೀವು ಇಲ್ಲಿ ವಾಯ್ಸ್ ಎಫೆಕ್ಟ್ ಕೊಟ್ಟರೆ ಯಾವುದೇ ಥರ ಕಾಪಿರೈಟ್ ಬರೋದಿಲ್ಲ ನಿಮ್ಮ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಡಿ ನಾಯ್ಸ್ ಅಂತ ಇದೆ ನೋಡಿ ಇಲ್ಲಿ. ಈ ಡಿ ನಾಯ್ಸ್ ಇದು ಕೂಡ ನಿಮಗೆ MP3ಯಲ್ಲಿ ಹೋಗಿನೇ ಸೆಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಯಾರು ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ರೀಪ್ಲೇಸ್ ಇದು ಕೂಡ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಡೂಪ್ಲಿಕೇಟ್ ಅಂತಂದರೆ ನಿಮಗೆ ಈಗ ವಿಡಿಯೋ 13 ಸೆಕೆಂಡ್ ಇದೆ, ನಿಮಗೆ ಇಂಥದ್ದು ಇನ್ನೊಂದು ಕಾಪಿ ಬೇಕಂತಂದರೆ ನೀವು ಇಲ್ಲಿ ಡೂಪ್ಲಿಕೇಟ್ ಮಾಡ್ಕೋಬೋದು. ನಂತರ ನಿಮ್ಮ ವಿಡಿಯೋನ ನೀವು ರಿವರ್ಸಲ್ಲಿ ನೋಡ್ಬೇಕಂತಂದರೆ ಇದನ್ನು ರಿವರ್ಸ್ ಯೂಸ್ ಮಾಡ್ಕೋಬೋದು. ನಂತರ ನಿಮ್ಮ ವಿಡಿಯೋ ಲ್ಯಾಂಡ್ಸ್ಕೇಪಲ್ಲಿರುತ್ತೆ ಅಥವಾ ಪೋರ್ಟ್ರೇಟಲ್ಲಿರುತ್ತೆ. ಸೊ ನೀವು ಇದನ್ನು ವಿಡಿಯೋನ ರೋಟೇಟ್ ಮಾಡ್ಕೋಬೋದು. ನಂತರ ಇಲ್ಲಿ ಫ್ಲಿಪ್ ಅಂತ ಇದೆ ನೋಡಿ, ಈ ಫ್ಲಿಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ, ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇವಾಗ ನಿಮ್ಮ ರೈಟು ನಿಮ್ಮ ಲೆಫ್ಟು ಮಿರರ್ದಲ್ಲಿ ನೋಡಿದಾಗ ನಿಮ್ಮ ಲೆಫ್ಟು ರೈಟಿಗೆ ಕಾಣುತ್ತೆ, ರೈಟು ಲೆಫ್ಟಿಗೆ ಕಾಣುತ್ತೆ. ಸೊ ಆ ಥರ ಇದು ಫ್ಲಿಪ್ ಯೂಸ್ ಆಗುತ್ತೆ. ಓಕೆನಾ? ನಿಮ್ಮ ವಿಡಿಯೋ ಲೆಫ್ಟಿಂದ ರೈಟಿಗೆ ಬರೋದು ಅಥವಾ ರೈಟಿಂದ ಲೆಫ್ಟಿಗೆ ಬರೋದು, ಆ ಥರ ಇದನ್ನು ನೀವು ಫ್ಲಿಪ್ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ.
ನಮ್ಮ ಕೋಳಿ ಅಂದರೆ ಕಾಕ್ ಇದು ರೈಟ್ ನೋಡ್ತಾ ಇದೆ, ಇವಾಗ ಲೆಫ್ಟ್ ನೋಡ್ತಾ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದರೆ ಆ ಥರ ಆಗುತ್ತೆ. ನಂತರ ನೀವು ಈಗ ಫ್ರೀಸ್, ಇದು ಫ್ರೀಸ್ ಆಗಿದೆ ನೋಡಿ. ಈಗ ಆ ಸೆಕ್ಷನ್ ಮಾತ್ರ ಫ್ರೀಸ್ ಆಗಿದೆ. ನಂದು 13 ಸೆಕೆಂಡ್ ವಿಡಿಯೋ ಇತ್ತು, ಫ್ರೀಸ್ ಮಾಡಿದರೆ ಒಂದು 3 ಸೆಕೆಂಡಿದ್ದು ಕ್ಲಿಪ್ಪು ಆ್ಯಡ್ ಆಗಿದೆ ಇದರಲ್ಲಿ. ಸೊ ಇಲ್ಲಿ ನೋಡಿ, ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೇನೆ ಅನಿಸುತ್ತೆ. ಈ ಥರ ಎಲ್ಲ ನೀವು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. ಇಷ್ಟೆಲ್ಲ ಎಫೆಕ್ಟ್ಸ್ ಇದೆ. ನಿಮ್ಮ ಎಲ್ಲ ವಿಡಿಯೋನ ಎಫೆಕ್ಟ್ ಕಂಪಲ್ಸರಿ ವಿಡಿಯೋ ಕ್ರಿಯೇಟಿಂಗ್ ಎಲ್ಲ ಎಡಿಟಿಂಗ್ ಮುಗಿದ ನಂತರ ನೀವು ಲಾಸ್ಟಿಗೆ ನಿಮ್ಮ ಚಾನಲಿನ ಲೋಗೋ ಅಥವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳಿ ಲಾಸ್ಟಿಗೆ ಒಂದು ಇಂಟ್ರೋ ಬರುತ್ತಲ್ವ, ಸೊ ಎಂಡಿಂಗ್ ಇಂಟ್ರೋ. ಸೊ ಆ ಎಂಡಿಂಗ್ ಇಂಟ್ರೋನ ನೀವು ಆ್ಯಡ್ ಮಾಡಬೇಕಾಗತ್ತೆ ನಿಮ್ಮ ವಿಡಿಯೋದಲ್ಲಿ ನೋಡಿ. ಇವಾಗ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ, ನನಗೆ ಅಷ್ಟು ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಇಂಟ್ರೋನ ಡಿಲೀಟ್ ಮಾಡ್ತಾಯಿದ್ದೇನೆ. ನಾನು ಒಂದು ಸತಿ ನಿಮಗೆ ಈ ವಿಡಿಯೋನ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ, ಓಕೆನಾ? ಈ ಥರ ನಮ್ಮ ವಿಡಿಯೋ ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ಇವಾಗ ಈ ವಿಡಿಯೋನ ನಾನು ಇಂಪೋರ್ಟ್ ಮಾಡಬೇಕು ಅಲ್ವಾ, ಅಥವಾ ಇಂಪೋರ್ಟ್ ಮಾಡಿರೋ ಎಲ್ಲ ವಿಡಿಯೋ ಎಡಿಟಿಂಗು, ಮ್ಯೂಸಿಕ್ಸು, ಫೋಟೋಸು, ಟೆಕ್ಸ್ಟು ಏನಿದೆ ಎಲ್ಲ ಇಂಪೋರ್ಟ್ ಆಗಿದೆ. ಇವಾಗ ನಾನು ನನ್ನ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಲಿಕ್ಕೆ ಆಯಿತು, ಫೇಸ್ಬುಕ್ ಅಪ್ಲೋಡ್ ಮಾಡಲಿಕ್ಕೆ, ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಲಿಕ್ಕೆ, ಯಾವುದಕ್ಕಾದರೂ ಆಯಿತು. ಸೊ ಇಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ನಾವು ಇವಾಗ ಸೇವ್, ಇಲ್ಲಿ ಕಾಣ್ತಾ ಇದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ರೆಸೊಲ್ಯೂಷನ್ ಕೇಳುತ್ತೆ. ನಿಮಗೆ ಈ ರೆಸೊಲ್ಯೂಷನಲ್ಲಿ 1080p ಇದೆ, 720p ಇದೆ, 4K ಇದೆ, 4K ಪ್ಲಸ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ಫ್ರೇಮ್ ರೇಟ್ ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ಫ್ರೇಮ್ ರೇಟ್ ಕೂಡ ಇದೆ ಇಲ್ಲಿ. ಫ್ರೇಮ್ ರೇಟು 24 fps, 25, 30, 50, 60 fps. fps ಅಂತಂದರೆ ಫ್ರೇಮ್ ಫಾರ್ ಸೆಕೆಂಡ್. ನಿಮ್ಮ ವಿಡಿಯೋ ಸೆಕೆಂಡಿಗೆ ಎಷ್ಟು ಫ್ರೇಮ್ ಮೂಮೆಂಟ್ ಆಗಬೇಕು ಅದು fps ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ವಿಡಿಯೋ ಫಾರ್ಮ್ಯಾಟ್ ನಿಮಗೆ MP4 ಇದೆ, ಗಿಫ್ ಇದೆ. ನಮಗೆ ವಿಡಿಯೋ ಮಾಡಿರೋದ್ರಿಂದ ನಾವು ಗಿಫ್ ಆಗಿ ಮಾಡಲಿಕ್ಕೆ ಬರೋದಿಲ್ಲ, MP4 ಮಾತ್ರ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನನ್ನ ವಿಡಿಯೋ ಕ್ರಿಯೇಟ್ ಮಾಡಿರೋದು ಎಸ್ಟಿಮೇಟೆಡ್ ಸೈಜ್ 11 MB 0.6 MB ಇದೆ, ಓಕೆನಾ? ಇವಾಗ ಸೇವ್ ಕೊಡಬೇಕು. ಸೇವ್ ಕೊಟ್ಟ ನಂತರ ಇಲ್ಲಿ ನಿಮ್ಮ ವಿಡಿಯೋ ಕನ್ವರ್ಟಿಂಗ್ ವಿಡಿಯೋ 100% ಇಲ್ಲಿ ಕಂಪ್ಲೀಟ್ ಆಯ್ತು ಅಂತಂದರೆ ನಿಮ್ಮ ವಿಡಿಯೋ ಕ್ರಿಯೇಟ್ ಆದಂಗೆ. ಇಲ್ಲಿ ನೋಡಿ ಸೇವ್ಡ್ ಅಂತೇಳಿ ಬಂದಿದೆ. ನೀವು ನಿಮ್ಮ ಗ್ಯಾಲರಿಯಲ್ಲಿ ಹೋಗಿಬಿಟ್ಟು ನಿಮ್ಮ ವಿಡಿಯೋನ ಇಲ್ಲಿ ನೋಡ್ಬೋದು, ಓಕೆನಾ? ಇಲ್ಲಿ ನೋಡಿ ನಿಮ್ಮ ವಿಡಿಯೋ ರೆಡಿಯಾಗಿದೆ. ಸೊ ವೀಕ್ಷಕರೇ, ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಕೂಡ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಕಂಪ್ಲೀಟಾಗಿ ಕಲ್ತ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ನಲ್ಲಿ ಪ್ರೊಫೆಷ್ನಲಿ ವಿಡಿಯೋ ಎಡಿಟರ್ ಥರ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಲೈಕ್ಸು, ಕಮೆಂಟ್ಸು, ಸಬ್ಸ್ಕ್ರೈಬ್ಸು ನೀವು ಬೇಕು ಬೇಡ ಅಂತಂದರೂ ಕೂಡ ನಿಂದಿರೋದಿಲ್ಲ, ಓಕೆನಾ? ವಿಡಿಯೋ ನಾನು ನಿಮಗೆ ಮಾಡಿರೋದು ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ.
ವಿಡಿಯೋ ಹೇಗಿತ್ತು ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಕೂಡ ನಾನು ಕೊಟ್ಟಿರ್ತೇನೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಸೊ ಏನಾದರೂ ಇದ್ದರೆ ಕಾಲ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ, ವಾಟ್ಸಪ್ ಮಾಡಿ. ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ. ನನ್ನ ಉದ್ದೇಶ ಕರೆಕ್ಟಾಗಿ ಕಂಪ್ಲೀಟಾಗಿ ತಿಳಿಸ್ಬೇಕು ಅನ್ನೋದು ಮಾತ್ರನೇ ಇರುತ್ತೆ. ನನ್ನ ಚಾನಲಿಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಮೋಟಿಫಿಕೇಷನ್ ಬರುತ್ತೆ. ಇನ್ನು ನೀವು ಕೊಡೋ ಸಪೋರ್ಟು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಏನಾದರೂ ಹೊಸದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೈ ಹಿಂದ್.